ಹಾಯ್ ಎಲ್ರಿಗೂ ನಮಸ್ಕಾರ. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಒಂದು ಹುದ್ದೆಗೆ ನಡೆದಂತಹ ಪರೀಕ್ಷೆಯ ಕ್ವಶನ್ ಪೇಪರ್ ಡಿಕೋಡಿಂಗ್ ನ 3ನೇ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಇದು ಕೊನೆಯ ವಿಡಿಯೋ. ಇಲ್ಲೆಲ್ಲ ಕ್ವಶನ್ ಪೇಪರ್ ಡಿಸ್ಕಷನ್ ಆಗುತ್ತೆ. ಒಂದು 4-5 ಪಾಯಿಂಟ್ ನಿಮಗೆ ಹೇಳ್ಬೇಕಾಗುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಈ ಒಂದು ಡಿಕೋಡಿಂಗ್ ಮಾಡ್ತಕ್ಕಂತಹ ಒಂದು ಕಲೆ ಮತ್ತು ಕ್ರಮ ಮೋಸ್ಟ್ ಆಫ್ ದಿ ಕರ್ನಾಟಕದಲ್ಲಿ ಈ ಒಂದು ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಬೇರೆಯವರು ಮಾಡಬಹುದು, ನನಗೆ ಗೊತ್ತಿಲ್ಲ. ಬಹುಶಃ ನನಗೆ ಗೊತ್ತಿರೋ ಮಟ್ಟಿಗೆ ಇದೊಂದೇ ಯೂಟ್ಯೂಬ್ ಚಾನಲ್ ಅಂತ ಭಾವಿಸಿದ್ದೀನಿ. ಏನಕ್ಕೆ SSC ಈ ತರ ಯೂನಿಕ್ ಆಗಿ ವಿಡಿಯೋ ಮಾಡಿದ್ರು ಸಹ ಒಂದು 30 ನಿಮಿಷ ನಾವು ವಿಡಿಯೋ ಮಾಡಿರ್ತೀವಿ ಅನ್ಕೊಳ್ಳಿ. ಇದರ ಅವರೇಜ್ ಡ್ಯೂರೇಷನ್ 5 ಮಿನಿಟ್ಸ್ ಇರುತ್ತೆ. ಇದನ್ನ ಏನಂತಾರ ಅಟೆನ್ಷನ್ ಡೆಫಿಸಿಟ್ ಅಂತಾರೆ. ಯೂಟ್ಯೂಬ್ ಇಸ್ ಫ್ರೀ, ಟೆಲಿಗ್ರಾಮ್ ಇಸ್ ಫ್ರೀ, ಟ್ವಿಟರ್ ಇಸ್ ಫ್ರೀ, ಎಲ್ಲವೂ ಫ್ರೀ ಇದ್ದಾಗ ಯಾಕೆ ಪ್ರಿಪರೇಷನ್ ಮಾಡ್ತಾರೆ ಅಂದ್ರೆ ಅಟೆನ್ಷನ್ ಡೆಫಿಸಿಟ್. 30 ಸೆಕೆಂಡ್ಸ್ ನೀವು ವಿಡಿಯೋ 130 ಸೆಕೆಂಡ್ 1 ನಿಮಿಷ 30 ಸೆಕೆಂಡ್ ವಿಡಿಯೋ ನೋಡಿ ಅಷ್ಟೇ ಅಟೆನ್ಷನ್ ಮಾಡ್ತಾ ಇದ್ದೀರಾ. ಮೋಸ್ಟ್ ಆಫ್ ದಿ ನೀವು ಈ ವಿಡಿಯೋ ಅಂತಲ್ಲ, ಯಾವುದೇ ಕಂಟೆಂಟ್ ಇರೋ ವಿಡಿಯೋನ ಪೂರ್ತಿಯಾಗಿ ನೋಡಿದಿರಿ ಅಂತಂದ್ರೆ ನೋಡಿ ನೀವು ಸಾಧನೆಯ ಹಾದಿಯಲ್ಲಿದ್ದೀರಾ ಅಂತ. 1-2 ನಿಮಿಷ ನೋಡಿ ಸ್ಕಿಪ್ ಮಾಡಿದೆ ಅಂತಂದ್ರೆ ನೀವೆಲ್ಲವೂ ಹೀಗೆ ಸ್ಕಿಪ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಒಂದು ನೆಕ್ಸ್ಟ್ ಐ ಈಲ್ಡಿಂಗ್ ಬ್ಯಾಚ್ 2ನೇ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಓಕೆ, ನಂಬರ್ ಕೆಳಗಡೆ ಹಾಕಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಬೇಕಾದವರು. ತದನಂತರದಲ್ಲಿ RTOಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಟೋಟಲ್ 30 ಪ್ರಶ್ನೆಯಲ್ಲಿ 30 ಕಂಪ್ಯೂಟರ್ ಪ್ರಶ್ನೆಯಲ್ಲಿ 28ರಿಂದ 29 ಕ್ವಶನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ಬಂದಿರೋದನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ವಿತ್ ಎವಿಡೆನ್ಸ್ ಸಮೇತ ನಿಮ್ಮ ಮುಂದೆ ತೋರಿಸ್ತೀವಿ. ಇಡೀ ನನ್ನ ಕ್ಲಾಸು ಪ್ರಿಪರೇಷನ್ ಎಲ್ಲವೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಸ್ಡ್ ಮೇಲೆ ಇರುತ್ತೆ ಹೊರತು. ಈಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ, PSIಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ನನ್ನ ಮತ್ತು ರಾಜಶೇಖರ್ ಸರ್ ಸಾರಥ್ಯದಲ್ಲಿ, KS ಗುರೂಜಿ ಅವರ ಓನರ್ ಆದಂತ ರಾಜಶೇಖರ್ ಸರ್ ಸಾರಥ್ಯದಲ್ಲಿ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಇಡೀ ಕ್ಲಾಸ್ ಹೇಗಿರುತ್ತೆ ಅಂತಂದ್ರೆ ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಸ್ಡ್. ಇಟ್ ಇಸ್ ನಾಟ್ ಲೈಕ್ ಎ ಬುಕ್ ಬೇಸ್ಡ್. ಯಾವುದೋ ಒಂದು ಬುಕ್ ತೆಗೆದುಕೊಂಡ್ವಿ ಅದನ್ನೆಲ್ಲ ಪಾಠ ಮಾಡ್ಕೊಂಡ್ವಿ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಓಕೆ, ಈ ತರ ಇರುತ್ತೆ. ಇಂದಿನ ಕರೆಂಟ್ ಅಫೇರ್ಸ್ ಇವತ್ತಿನ ವಿಡಿಯೋ ಸ್ಪೆಷಲ್. ಇದು ಒಂದು ಯಾವುದು ಕರೆಂಟ್ ಅಫೇರ್ಸ್ ನ ಮೌಲ್ಯ ಏನು, ಎತ್ತ, ಎಷ್ಟು ಅಂತ ಇವತ್ತಿನ ವಿಡಿಯೋ ಡಿಕೋಡಿಂಗ್ ಪೇಪರ್ ಅಲ್ಲಿ ನಿಮಗೆ ಎವಿಡೆನ್ಸ್ ಸಮೇತ ಕೊಡ್ತೀನಿ, ಬನ್ನಿ. ನೆಕ್ಸ್ಟ್ ಸ್ಪೀಡ್ ಅನ್ನ 1.25 or 1.5 ಇಟ್ಕೊಂಡು ನೋಡ್ಕೊಳ್ಳಿ. ಓಕೆ, ಎಸ್, ಇಲ್ಲಿ ಕರೆಂಟ್ ಅಫೇರ್ಸ್ ಎಲ್ಲ ಇಲ್ಲಿಂದ ಎಸ್ 56ನೇ ಪ್ರಶ್ನೆ ಕರೆಂಟ್ ಅಫೇರ್ಸ್. ಸರ್, ಯು ಪೀಪಲ್ ಆರ್ ಸ್ಪೀಕಿಂಗ್ ಕರೆಂಟ್ ಅಫೇರ್ಸ್. ದಿಸ್ ಇಸ್ ದಿ ಕರೆಂಟ್ ಅಫೇರ್ಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೋರ್ಖಾಸ್ ಅಂಡ್ ಆರ್ ಸೋಲ್ಜರ್ಸ್ ಫ್ರಮ್ ನೇಪಾಲ್ ಸರ್ವಿಂಗ್ ಕರೆಂಟ್ಲಿ ಬೋತ್ ಇನ್ ದಿ ಇಂಡಿಯನ್ ಆರ್ಮಿ ಅಂಡ್ ಇನ್ ಬ್ರಿಟಿಷ್ ಆರ್ಮಿ. ದೆನ್ the Lisu people of China and Myanmar are known as Yobins in India. The Yobins are considered as refugees from Myanmar and do not have citizenship right in India. ನೋಡಿ, ಇದು ಕರೆಂಟ್ ಅಫೇರ್ಸ್. ಇದನ್ನ ಯಾವ ಕಾರಣಕ್ಕೂ ಅಟೆಂಡ್ ಮಾಡಕ್ಕಾಗಲ್ಲ. ಇಲ್ಲಿ ನೋಡಿ, ನನ್ ಆಫ್ ದಿಸ್ ಗುಟ ಇದೆ ಆಪ್ಷನ್. ಅಟ್ ಲೀಸ್ಟ್ 1 only, 2 only, 3 only, only 1, A only, B only, all 3, none of this. Everything is possible here. ಸೊ ಈ ನಿಟ್ಟಿನಲ್ಲಿ ನಿಮಗೆ ಈವನ್ ಫಾರ್ ಎಕ್ಸಾಂಪಲ್ A ಗೊತ್ತಿದ್ರು ಸಹ B ಬಗ್ಗೆ ಗೊತ್ತಿರಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ A ಓನ್ಲಿ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಆಲ್ 3 ಅಂತಾನೂ ಕೊಟ್ಟಿದ್ದಾನೆ. ನೀವು ಇದು ಯಾವ್ದ್ರಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿದೆ ಹೇಳಿ. ಬಂದಿರುತ್ತೆ ಅನ್ಕೊಳ್ಳಿ, ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರುತ್ತೆ. ನೀವೇನು ದೇವತಾ ಮನುಷ್ಯರ? ಇಡೀ ದೇವರು ನನಗೆ ಇಂಡಿಯನ್ ಎಕ್ಸ್ಪ್ರೆಸ್, ಕರೆಂಟ್ ಅಫೇರ್ಸ್, ಪ್ರಜಾವಾಣಿ, ಅದು ಇದು ಎಲ್ಲ ಓದಕ್ಕಾಗುತ್ತೆ ತನಕ ನೀವು ದೇವರ? ಇಲ್ಲ ಸ್ವಾಮಿ, ಈ ಪ್ರಶ್ನೆಗೆ ಉತ್ತರವನ್ನ ನೀಡಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ಬಿಡಬೇಕು. ಮತ್ತೆ ನೀವು ಡೈಲಿ ಕರೆಂಟ್ ಅಫೇರ್ಸ್ ಮ್ಯಾಗಝೀನ್ ಯೂಟ್ಯೂಬ್ ಚಾನಲ್ ಓದಿರಲ್ಲ, ಏನ್ ಬಂತ ಲಾಭ? ಅದ್ರ ಬದಲು ನೀವು 1935 ಆಕ್ಟ್, ಗವರ್ನರ್, ಓಷಿಯನ್ ಕರೆಂಟ್ಸು, ಡೆಸರ್ಟ್ಸು, ಹಿಮಾಲಯ, ಹಾಟ್ಸ್ಪಾಟ್ಸ್ ಓದಿದ್ರೆ ನಿಮ್ಗೆ ಲಾಭ ಆಗುತ್ತಲ್ವಾ? ಎಸ್, ಅದನ್ನು ಓದ್ಕೊಂಡ್ಬಿಟ್ರೆ ನೀವು ಯಾವ ಎಕ್ಸಾಮ್ ಆದ್ರೂ ಕ್ಲಿಯರ್ ಮಾಡ್ಬೋದು. ಈ ಕರೆಂಟ್ ಅಫೇರ್ಸ್ ಇಲ್ಲಿಗೆ ಸ್ಟಾಪ್. ಈ ಎಕ್ಸಾಮ್ಗೆ ಮಾತ್ರ ಸ್ಟಾಪ್ ಆಗುತ್ತೆ. ಮುಂದಿನ ಎಕ್ಸಾಮ್ಸ್ ಬರಬಹುದು, ಬರಲಾರದೆ ಇರಬಹುದು, ಗೊತ್ತಿಲ್ಲ. ಆದರೆ
ನಮ್ಮ ಟಾಪಿಕ್ಗಳು ಏನಿರ್ತಾವಲ್ಲ ಬೇಸಿಕ್ ಟಾಪಿಕ್, ಲೆನ್ಸ್ ಟಾಪಿಕ್ ಇಂಪಾರ್ಟೆಂಟ್, ಜೆನೆಟಿಕ್ಸ್ ಇಂಪಾರ್ಟೆಂಟ್, ಬಯೋಟೆಕ್ನಾಲಜಿ ಇಂಪಾರ್ಟೆಂಟ್, ಫ್ರಮ್ ಸಿ ಗ್ರೂಪ್ ಟು ಎ ಗ್ರೂಪ್ ಎಲ್ಲದಕ್ಕೂ ಇಂಪಾರ್ಟೆಂಟ್. ಫೈನ್, ಎಸ್, ಈ ಕ್ವಶನ್ ನಾವು ಅಟೆಂಡ್ ಮಾಡಕ್ಕೆ ಆಗಲ್ಲ. ಓಕೆ, ನೆಕ್ಸ್ಟ್ ಬನ್ನಿ ಕ್ವಶನ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡಿ. ಡಯಾನಾ, DIANA, ಡಯಾನಾ ಕ್ವಶನ್ ಇದು. ಓಕೆ, Diana sometimes seen in news is related to what? ನೋಡಿ ಇಲ್ಲಿ BIMSTEC, SCO, CSTO, none of these option. I don't want answer. I want what is the rationality behind asking this question. ಓಕೆ, ನಾನೇನ್ ಮಾಡ್ತೀನಿ ಅಂದ್ರೆ ಈ ಕ್ವಶನ್ ಅಟೆಂಡ್ ಮಾಡ್ತಿದ್ದೆ, ಯಾಕಂದ್ರೆ ನನ್ಗೆ ಗೊತ್ತಿಲ್ಲ. ನಿಮಗೂ 90% ಆಫ್ ದ ಸ್ಟೂಡೆಂಟ್ಸ್ ಗೊತ್ತಿರಲ್ಲ. ಗೊತ್ತಾಯ್ತು, 90% ಆಫ್ ದ ಟೈಮ್ ಇದು ಗೊತ್ತಿರಕ್ಕೆ ಸಾಧ್ಯವೇ ಇಲ್ಲ. ಇದು ನ್ಯಾಟೋಗೆ ಸಂಬಂಧಪಟ್ಟಂತಹ ಒಂದು ಅಂಶವಾಗಿರುತ್ತೆ. ಓಕೆ, ನಂತರದಲ್ಲಿ ಈ ಕ್ವಶನ್ ಎಲ್ಲಿಂದ ಬಂತು ನೋಡಿ. ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾನೆ? ಡಯಾನಾ ಸಮಟೈಮ್ಸ್ ಇನ್ ದಿ ನ್ಯೂಸ್ ಈಸ್ ರಿಲೇಟೆಡ್ ಟು BIMSTEC, SCO, CSTO. ಓಕೆ, ಕೊಟ್ಟಿದ್ದಾನೆ. ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾನೆ. ಬನ್ನಿ, ಈಗ ಈ ಕ್ವಶನ್ ಆನ್ಸರ್ ಮಾಡೋಕ್ಕಾಗಲ್ಲ. ನಿಮ್ಮ ಕರೆಂಟ್ ಅಫೇರ್ಸ್ ನೀವು ಓದ್ಕೊಂಡಿದ್ರೆ, ಕರೆಂಟ್ ಅಫೇರ್ಸ್ ನೀವು ಸುಮಾರು 1 ವರ್ಷದಿಂದ ಓದ್ತಿದ್ದೀರಿ, ಇದನ್ನ ನೀವು ಅಟೆಂಡ್ ಮಾಡಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ ಪ್ರಾಮಾಣಿಕವಾಗಿ ಹೇಳಿ. ಓಕೆನಾ? ಪ್ರಾಮಾಣಿಕವಾಗಿ ಹೇಳ್ಬೇಕಿಲ್ಲಿ. ಪ್ರಾಮಾಣಿಕತೆ ಮೋಸ್ಟ್ ಇಂಪಾರ್ಟೆಂಟ್. ಆತ್ಮಸಾಕ್ಷಿಯಿಂದ ಹೇಳಿ, ಇದು ನೀವು ಆನ್ಸರ್ ಮಾಡಕ್ಕಾಗಿದೆಯಾ? ಆನ್ಸರ್ ಮಾಡಕ್ಕಾಗಿಲ್ಲ ಅಂದ್ರೆ ನಿಮ್ಮ ಕರೆಂಟ್ ಅಫೇರ್ಸ್ ನ ಮೌಲ್ಯ ಏನು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ನಾನು ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗಿ ಬಿಡಿ ಅಂತ ಹೇಳ್ತಾ ಇಲ್ಲ, ಬಟ್ ನೀವು ಅಂದುಕೊಂಡಷ್ಟು ಮೌಲ್ಯ ಅದಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಕಂಪ್ಲೀಟ್ ಆಗಿ ಪೇಪರ್ ಬಿಡಿ, ಮ್ಯಾಗಝಿನ್ ಬಿಡಿ. ನೋ, ಐ ಆಮ್ ನಾಟ್ ಡೂಯಿಂಗ್ ಲೈಕ್ ದಟ್. ಓಕೆ, ಕರೆಂಟ್ ಅಫೇರ್ಸ್, ದಿಸ್ ಇಸ್ ಎ ಕರೆಂಟ್ ಅಫೇರ್ಸ್ ಕ್ವಶನ್. ಸೊ 90% ಆಫ್ ದಿ ನನ್ನಂತಹ ಸಾಮಾನ್ಯ ವ್ಯಕ್ತಿಗೆ ಆದ್ರೆ ಈ ಕ್ವಶನ್ ಅಟೆಂಡ್ ಮಾಡಕ್ಕೆ ಸಾಧ್ಯವಿಲ್ಲ. ವಿಶೇಷವಾದ ಪರಿಣಿತರು ಇರ್ತಾರೆ, ಅವ್ರಿಗೆ ಆಗಬಹುದು, ನನಗಂತೂ ಆಗಲ್ಲ. ಓಕೆ, ಬನ್ನಿ ನೆಕ್ಸ್ಟ್. ಇದು ಡಯಾನಾಗೆ ಸಂಬಂಧಪಟ್ಟ ಕ್ವಶನ್ ನೋಡಿ. BIMSTEC is a high yielding topic. BIMSTEC is a high yielding topic. ಯಾಕೆ ಅಂತಂದ್ರೆ UPSC, CAPF, CDS ಕ್ವಶನ್ ಪೇಪರ್ ಬಂದಿದೆ. ಇದ್ರ ಬಗ್ಗೆ ನೀವು ಹೋಮ್ವರ್ಕ್ ಮಾಡಿ ಇಟ್ಕೊಳ್ಳಿ. 2 ಪೇಜ್ ಹೋಮ್ವರ್ಕ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ. 2 ಪೇಜ್ ಹೇಗೆ ಹೋಮ್ವರ್ಕ್ ಮಾಡ್ಬೇಕು ಅನ್ನೋದು ಅದು ಒಂದು ಸಹ ಕಲೆ. ಯಾಕಂದ್ರೆ ನೀವು ಕಥೆಗಳನ್ನ ಬರ್ಕಂತ ಹೋದ್ರೆ BIMSTEC ಬಗ್ಗೆ ಇಲ್ಲ, ಯಾವ ಆಂಗಲ್ ಅಂತ ಕೇಳ್ತಾನೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ BIMSTEC ಇದೆ ಅನ್ಕೊಳ್ಳಿ. ಇದೊಂದು BIMSTEC ಅಂತ ಕನ್ನೋದು ಒಂದು ಸರ್ಕಲ್. ಇದಕ್ಕೆ 360 ಡಿಗ್ರಿ ಇದೆ. ಸೊ ನೀವು ಎಕ್ಸಾಮ್ ಅಲ್ಲಿ ಈ ಆಂಗಲ್ ಇಂದ ಮಾತ್ರ ಓದಿರ್ತಾರೆ, ಬಟ್ ಕ್ವಶನ್ ಬರೋದು ಈ ಆಂಗಲ್ ಇಂದ ಬಂದಿರುತ್ತೆ. ಅವಾಗ BIMSTEC ಅನ್ನು ಓದಿನೂ ನಿಮ್ಗೆ ಮಾರ್ಕ್ಸ್ ಬರಲ್ಲ. BIMSTEC ಓದಿದ್ರೂ ನಿಮ್ಗೆ ಮಾರ್ಕ್ಸ್ ಬರಲ್ಲ. ಅಯ್ಯೋ ಓದಿದ್ದೆ ಬಟ್ ಈ ಆಂಗಲ್ ಇಂದ ಓದಿಲ್ಲ ಅಂತಿರಲ್ಲ. ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ. ಸೊ ಇದನ್ನ ಹೇಗೆ ಓದಬೇಕು, ಯಾವ ಆಂಗಲ್ ಇಂದ ಓದಬೇಕು ಅನ್ನೋದು ಸಹ ಕಲೆ. ಓಕೆನಾ? ಸೊ ಆ ಒಂದು ಅಂಶವನ್ನು ನಾವು ನಮ್ಮ ಐಲ್ಡಿಂಗ್ ಟಾಪಿಕ್ ಅಲ್ಲಿ ನೀಟಾಗಿ ಹೇಳ್ಕೊಡ್ತೀವಿ. ಇದನ್ನ ಈ ಆಂಗಲ್ ಇಂದ ಓದಬೇಕು, ಬರೀ ವಿಚಾರ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಒಂದು ವಿಚಾರವನ್ನ ಯಾವ ಆಯಾಮದಿಂದ ಓದಿದಾಗ ಅದು ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲೇನ್ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕಾಗಿದೆ. BIMSTEC ಇಸ್ ಐಲ್ಡಿಂಗ್ ಟಾಪಿಕ್. ಬರ್ದಿಟ್ಕೊಳ್ಳಿ, 100% ಬರುತ್ತೆ, ಯಾವ್ದಾದ್ರು ಎಕ್ಸಾಮ್ಸ್ ಬರುತ್ತೆ. ಓಕೆ, ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ವೆರಿ ಇಂಪಾರ್ಟೆಂಟ್. CSTO ಬೇಡ. ಓಕೆ, ನೆಕ್ಸ್ಟ್ ನೋಡಿ. ಡಯಾನಾ ಸಮಟೈಮ್ಸ್ ಸೀನ್ ಇನ್ ದಿ ನ್ಯೂಸ್ ಈಸ್ ಆನ್ ಇನಿಷಿಯೇಟಿವ್ ಆಫ್. ನೋಡಿ, ಸೇಮ್ ಕ್ವಶನ್ ಇಲ್ಲಿ. ಡಯಾನಾ ಆದ್ಮೇಲೆ ಕಾಮ ಇಟ್ಟಿದ್ದಾರೆ, ಇಲ್ಲೇದ ಕಾಪಿ ಮಾಡ್ಕೊಂಬಂತಾರೆ. ಡಯಾನಾ ಆಗತ್ತೆ ಇಲ್ಲಿ ಕಾಪಿ ಮಾಡ್ಕೊಂಡು, ಇಲ್ಲಿ ಏನಿದೆ ಕರೆಕ್ಟ್ ಇದನ್ನೇ ಕಾಪಿ ಮಾಡ್ಕೊಂಡು ಬಂದಿದ್ದಾರೆ. ಕರೆಕ್ಟ್ ಕ್ವಶನ್ ಮಾರ್ಕ್ ಇಲ್ಲಿ ಏನಿದೆ ಅದನ್ನೇ ಕಾಪಿ ಮಾಡ್ಕೊಂಡು ಬಂದಿದ್ದಾರೆ. ಆಪ್ಷನ್ ನೋಡಿ, ನ್ಯಾಟೋ, SCO, CSTO, BIMSTEC. ಇದೇ ಆಪ್ಷನ್ಸ್. BIMSTEC, CSTO, SCO ಇಲ್ಲೇ ಇದೆ ನೋಡಿ. BIMSTEC, SCO, CSTO. ಸೊ ಇದು ಯಾವ ವೆಬ್ಸೈಟ್ ಇಂದ ಮಾಡ್ಕೊಂಬಂದ್ರು ಕಾಪಿ ಅಂತಕ್ಕಂಥದ್ದನ್ನ ನಾವು ನಮ್ಮ HYT ಕ್ಲಾಸ್ ಅಲ್ಲಿ ಹೇಳ್ತೀವಿ. ಫೈನ್ ಸರ್, ನಾನು ಹಿಂಗ್ ಹುಡುಕಿದ್ದೀನಿ, ಇದು ಎಲ್ಲಿಂದ ಕಾಪಿ ಮಾಡ್ಕೊಂಬಂದ್ರು ಅಂತ ಹೇಳ್ತೀನಿ. ಓಕೆ, ಇಷ್ಟು ಈಸಿ ಅಂತ ಹೇಳ್ತಾ ಇಲ್ಲ ನಾನು. ಏನಕ್ಕೆ ಅಂತ, ಇದು ಈಸಿ ಅಲ್ಲ, ಇದು ನಾನು ಹುಡ್ಕೊಂಬಂದಿದ್ದೀನಿ ಅಷ್ಟೇ. ಇದು ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಅಷ್ಟೇ. ಇದು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ. ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಅಲ್ಲಿ ಎಲ್ಲಿಂದ ಬಂತು ಅಂತ ಹೇಳಿದೀನಿ ಹೊರತು ಇದನ್ನ ಅಟೆಂಡ್ ಮಾಡಕ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಏನಕ್ಕೆ ಇದನ್ನ ಈಸಿ ಅಂದ್ಬಿಟ್ರೆ ಓದ್ರಿಗೆ ಅವಮಾನ. ಇದು ಈಸಿ ಅಂದ್ರೆ ಓದುವವರಿಗೆ ಮಾಡುವಂತಹ ಅವಮಾನ. ಇದು ಈಸಿ ಅಲ್ಲ, ಇದು ಟಫ್. ಬಟ್ ಎಸ್ ಐ ಕ್ಯಾನ್ ಸೇ ಇದು ಯಾವ ವೆಬ್ಸೈಟ್ ಇಂದ ಬಂದಿದೆ ಅಂತ ಹೇಳಿ ನಿಮಗೆ ವಿತ್ ಎವಿಡೆನ್ಸ್ ಸಮೇತ ಅಲ್ಲಿ ಹುಡುಕಿ ಕೊಡ್ತೀನಿ. ಓಕೆ ಫೈನ್, ಮುಂದೆ ಬನ್ನಿ.
Morni Hills, recently seen in news due to forest fire, is located in which state? Odisha, Uttar Pradesh, Haryana, Uttarakhand. This is also current affairs. ಓಕೆ, ಎಷ್ಟು ಜನ ಓದಿದಿರಪ್ಪ ಕರೆಂಟ್ ಅಫೇರ್ಸ್ ಇದನ್ನ? ಎಷ್ಟು ಜನ 1 year 2 year? ನಮ್ಮ HYT ಕ್ಲಾಸ್ಗೆ ಮ್ಯಾಕ್ಸಿಮಮ್ ಬರ್ತಕ್ಕಂದ್ರೆ ಮಿನಿಮಮ್ 3 ವರ್ಷ ಓದ್ಕೊಂಡಿರ್ತಾರೆ. ಏನಕ್ಕೆ ಅಂತಂದ್ರೆ ದೇ ಆರ್ ನಾಟ್ ಅವೇರ್ ದಟ್ ದೇರ್ ಈಸ್ ಎ ಟೆಕ್ಸ್ಟ್ ಬುಕ್ ವೆಬ್ಸೈಟ್ ಇಸ್ ದೇರ್ ವಿಚ್ ಗಿವ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ತದನಂತರದಲ್ಲಿ ಆ ಒಂದು CAPF CDS ಕ್ವಶನ್ ಪೇಪರ್, NDA ಕ್ವಶನ್ ಪೇಪರ್ ನೋಡ್ಬೇಕನ್ನ ಮ್ಯಾಟ್ರಿಗೆ ಗೊತ್ತಿಲ್ಲ. ಇದು ಈ ತರ ಒಂದು ಮ್ಯಾಟ್ರ್ ಐತಂತಾನೆ ನಮ್ಗೆ ಗೊತ್ತಿಲ್ಲಲ್ಲ ಅಂತ ಅನ್ಸುತ್ತೆ. ಓಕೆನಾ? ನಾನು ಕೇಳ್ತಾ ಇದ್ದೀನಿ, 3 ವರ್ಷ ಓದಿದ್ರೆ ಈ ಮೋರ್ನಿ ಹಿಲ್ಸ್ ಬಗ್ಗೆ ನಿಮ್ಗೆ ಗೊತ್ತಿದೆ. ದಿಸ್ ಈಸ್ ಕರೆಂಟ್ ಅಫೇರ್ಸ್. ದಿಸ್ ಈಸ್ ಕರೆಂಟ್ ಅಫೇರ್ಸ್. ಆರ್ ಯು ಅವೇರ್ ಅಬೌಟ್ ದಿಸ್ ಮೋರ್ನಿ ಹಿಲ್ಸ್? ಇಫ್ ಯು ಆರ್ ಅವೇರ್, ಎಸ್ ಪ್ಲೀಸ್, ಯುವರ್ ಪ್ರಿಪರೇಷನ್ ಇಸ್ ಗೋಯಿಂಗ್ ಗುಡ್, ಯುವರ್ ಎಕ್ಸಲೆಂಟ್. ಇವರು ನೀವು 1%, 0.1% ಅಂತ 0.1% ಕ್ಯಾಟಗರಿಯಲ್ಲಿ ಇದರ ಅಂತ ಅರ್ಥ. 99.99% ಹುಡುಗರಿಗೆ ಇದು ಆನ್ಸರ್ ಗೊತ್ತಿಲ್ಲ. ನನಗೆ ಇವ್ರು ಇಂಪಾರ್ಟೆಂಟ್ ಅಲ್ಲ, ಇವ್ರು ಕಾಂಪಿಟೇಟರ್ ಅಲ್ಲ. ನನಗೆ ನನ್ನ ಪ್ರಕಾರ 99.99% ಜನಕ್ಕೆ ಇದು ಆನ್ಸರ್ಸ್ ಗೊತ್ತಿರಲ್ಲ, ಎಲ್ಲೋ ಕೇಳಿರ್ತಾರೆ. ಓಕೆನಾ? ಎಕ್ಸಾಮ್ ಅಲ್ಲಾಗಂತೂ ದೇವನಿಗೂ ಗೊತ್ತಾಗಲ್ಲ ಇದನ್ನ. ಸೊ ನೀವು ಕರೆಂಟ್ ಅಫೇರ್ಸ್ ಓದ್ತಾ ಇದ್ರು ಇದು ಗೊತ್ತಿಲ್ಲ ಅಂದ್ರೆ ಡೋಂಟ್ ಬಾದರ್ ಅಬೌಟ್ ಯುವರ್ ಸೆಲ್ಫ್. ಯಾಕಂದ್ರೆ ಇದು ಗೊತ್ತಾಗಬಾರ್ದಂತಾನೆ ಕೊಟ್ಟಿದ್ದಾನೆ. ನಿಮ್ಮ ಆತ್ಮಸಾಕ್ಷಿಯನ್ನು ಕುಗ್ಗಿಸ್ಬೇಕಂತಾನೆ ಇದ್ರ ಕೊಟ್ಟಿದ್ದಾನೆ. ಡೋಂಟ್ ಫೀಲ್ ಬ್ಯಾಡ್ ಅಬೌಟ್ ಯುವರ್ ಸೆಲ್ಸ್. ಮಿನಿಮಮ್ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ ಮಾಡಿ. ಇದು ಅಟೆಂಡ್ ಮಾಡ್ತಕ್ಕಂಥ ಕ್ವಶನ್ ಅಲ್ಲ, ಇದು ಬಿಡ್ತಕ್ಕಂಥ ಕ್ವಶನ್. ಓಕೆ, ಎಸ್, ಅಲ್ಲೇನಾಗುತ್ತೆ, ಫಾರೆಸ್ಟ್ ಫೈರ್ ಆಗುತ್ತೆ. ಇದು 2024 ಮೇ ತಿಂಗಳು, 1 year ಬ್ಯಾಕ್. 1 year. ಸರ್, ಕರೆಂಟ್ ಅಫೇರ್ಸ್ ಅನ್ನ ಎಷ್ಟು ದಿವಸದಿಂದ ಓದಬೇಕು? 1 year, 1.5 year, 2 year. ಇಟ್ ಇಸ್ ಡಿಪೆಂಡ್ ಅಪಾನ್ ದಿ ಮೆಂಟಾಲಿಟಿ ಆಫ್ ದಿ ಎಕ್ಸಾಮಿನರ್. ಕ್ವಶನ್ ಪೇಪರ್ ಸೆಟ್ಟರ್ ಮೇಲೆ 1.5 year ಇಂದ ಹೋಗ್ಬೋದು. ವೇರ್ ಈಸ್ ದಿ ರಿಸ್ಟ್ರಿಕ್ಷನ್ ಫಾರ್ ಹಿಮ್ ಟು ಟೇಕ್ ದಿ ಕ್ವಶನ್ ಫ್ರಮ್ ದಿಸ್ ಮಂತ್ ಓನ್ಲಿ? ನೋ. ಸೊ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಓಕೆ, ಸೊ ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್, ಇಟ್ ಕೇಮ್ ಫ್ರಮ್ ವೆಬ್ಸೈಟ್. ಮೇಲೆ ಕ್ವಶನ್ ಬಂತಲ್ಲ, ಅದು ಬೇರೆ ವೆಬ್ಸೈಟ್. ಈ ವೆಬ್ಸೈಟ್ ಎಲ್ರಿಗೂ ಗೊತ್ತಿತ್ತು. ಇದು ಯಾವುದು? GK ಟುಡೇ ವೆಬ್ಸೈಟ್ ಅಂತ ಬಂದಿದೆ. ಹೇಗೆ ಸರ್, ಹೆಂಗೆ ಹೇಳ್ತೀರಾ? ಬನ್ನಿ, GK ಟುಡೇ ವೆಬ್ಸೈಟ್ ಇಂದ ನೇರವಾಗಿ ಬಂದಿದೆ. ದಟ್ಸ್ ವೈ ಯು ಶುಡ್ ಟೇಕ್ ಕೇರ್ GK ಟುಡೇ. ಓಕೆ, GK ಟುಡೇ ನೋಡಿ. ಮೋರ್ನಿ ಹಿಲ್ಸ್ ಇಲ್ಲಿ ಕಾಮ್ ಹಾಕಿದ್ದಾರೆ, ಕಂಪ್ಲೀಟ್ ಆಗಿ ಇಲ್ಲಿ ಕಾಮ್ ಹಾಕಿದ್ದಾರೆ. ಮೋರ್ನಿ ಹಿಲ್ಸ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್. ಕಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ. GK ಟುಡೇ ಕ್ವಶನ್ ಪೇಪರ್ ಇಂದ ಏನೇನಿದೆ ಎಲ್ಲವನ್ನ ಕಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಓಕೆ, ಸೊ ಈ GK ಟುಡೇ ಇಂದ ಎತ್ಕೊಂಡ್ಬಂದಿದ್ದಾರೆ. ನಾನೇನ್ ಹೇಳ್ತಿದ್ದೀನಿ, ಇಲ್ಲಿಂದ ಎತ್ಕೊಂಡ್ಬಂದಿದಾರ ಅಂತ ಹೇಳ್ತಾ ಇದ್ದೀನಿ ಹೊರತು ಇದನ್ನ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಬಾರಿ ಯೂಟ್ಯೂಬರ್ಸ್ ಏನ್ ಮಾಡ್ತಾ ಇದ್ದಾರೆ, ಐ ಡೋಂಟ್ ಜನರಲೈಸ್, ಕಾಮನ್ ಆಗಿ ಹೇಳ್ತಾ ಇದ್ದೀನಿ. ಎಕ್ಸಾಮ್ ಆದ್ಮೇಲೆ ಇದು ಈಸಿ ಇದೆ, ಇದು ಈಸಿ ಇದೆ, ಅದು ಈಸಿ ಇದೆ, ಇದು ಇಲ್ಲೂ ಇದೆ. ಎಕ್ಸಾಮ್ ಆದ್ಮೇಲೆ ಎಲ್ಲವೂ ಈಸಿ, ಎಕ್ಸಾಮ್ ಅಲ್ಲಾಗ ಕಷ್ಟ. ಓಕೆ, ಯಾಕಂದ್ರೆ ನಾನು ಅದೇ ದಾರಿಯಲ್ಲಿ 10 ವರ್ಷ ನಡ್ಕೊಂಡು ಬಂದವನು, ನನಗೆ ಗೊತ್ತು ಇದು ಏನಂತೀವಿ. ನನಗೆ ಹೇಳೋದು ಈಸಿ. GK ಟುಡೇ ಬಂದಿದೆಯಲ್ರಿ, ಈಸಿ. ಸರ್, GK ಟುಡೇಲಿ ಪ್ರತಿ ದಿವಸ 100 ಪೇಪರ್ ಅಪ್ಲೋಡ್ ಮಾಡ್ತಾರೆ ಸರ್. ಹೇಗೆ ಹೋಗ್ತೀರಾ? ಯು ಆರ್ ಎ ಹ್ಯೂಮನ್ ಬೀಯಿಂಗ್. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಯು ಆರ್ ಎ ಹ್ಯೂಮನ್ ಬೀಯಿಂಗ್. ಓಕೆ, ಯು ಕ್ಯಾನ್ ನಾಟ್ ರೀಡ್ ಈಚ್ ಅಂಡ್ ಎವ್ರಿಥಿಂಗ್. ಸೊ ಈ ನಿಟ್ಟಿನಲ್ಲಿ ನಾನೇನು ಹೇಳಿದ್ರೆ, ಕರೆಂಟ್ ಅಫೇರ್ಸ್ಗೆ ಎಷ್ಟು ಕೊಡಬೇಕು ಅಷ್ಟೇ ಮಹತ್ವ ಕೊಡಬೇಕು. ಟೂ ಮಚ್ ಕೊಡ್ತೀರಾ, ಇಂಥ ಕ್ವಶನ್ ಅಟೆಂಡ್ ಮಾಡೋಕ್ಕಾಗಲ್ಲ. ಎಲ್ಲಿ ಅಟೆಂಡ್ ಮಾಡೋಕ್ಕಾಗುತ್ತೆ? ಮಾಡೋಕ್ಕಾಗದೇ ಇಲ್ಲ. ದೆನ್ ವಾಟ್ ಈಸ್ ದಿ ಯೂಸ್ ಆಫ್ ಯುವರ್ ಕರೆಂಟ್ ಅಫೇರ್ಸ್? ಡಯಾನ ಗೊತ್ತಿಲ್ಲ, ಆ ಒಂದು ಫಸ್ಟ್ ಕ್ವಶನ್ ಗೊತ್ತಿಲ್ಲ, ಮೂರನೇ ಗೊತ್ತಿಲ್ಲ, ಮತ್ತೆ ಏನ್ ಮಾಡ್ಬೇಕು ನಾವು? ನೋಡಿ, ಈ ತರ ಆಗುತ್ತೆ. ಇಲ್ಲೇನು GK ಟುಡೇಯಿಂದ ಕಾಪಿ ಮಾಡೋದು ಸತ್ಯ. ಹಂಗಂದ್ರೆ GK ಟುಡೇಯಿಂದ ಇರತಕ್ಕಂಥದ್ದು ಎಲ್ಲ ಓದಕ್ಕಾಗುತ್ತಾ? ನೋ. ನೆಕ್ಸ್ಟ್ ನಾನೇನ್ ಚೆಕ್ ಮಾಡಿದೆ ಅಂದ್ರೆ 2024 ಮೇ ಮಂತಿನ ಅವ್ರ ಕಂಪೈಲೇಷನ್ ಬರುತ್ತೆ PDF. ಆ PDF ಅಲ್ಲಿ ಚೆಕ್ ಮಾಡಿದೆ ಇದೆಯಾ ಅಂತ, ಅದರಲ್ಲೂ ಇಲ್ಲ. ಇವ್ರು ಸಪರೇಟ್ ಆಗಿ ಇದರಲ್ಲೇ ಕೊಟ್ಟಿದ್ದಾರೆ, GK ಟುಡೇಲ್ಲೇ ಸಪರೇಟ್ ವಿಂಗಲ್ಲಿ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಆ PDF ಅಲ್ಲಿ ಏನಾದ್ರು ಸಿಗುತ್ತಾ ಅಂತ ನೋಡಿದೆ, ಆ PDF ಅಲ್ಲಿ ಸಿಕ್ಕಿಲ್ಲ. ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಇದನ್ನ ಕಾಪಿ ಪೇಸ್ಟ್ ಸ್ಕ್ರೀನ್ಶಾಟ್ ಹಾಕೊಂಡು ಬಂದಿದ್ದೀನಿ. ಸೊ ದಿಸ್ ಇಸ್ ಇಟ್ ಗೋಸ್. ನಾನು ನನ್ನ ಹೈ ಯೀಲ್ಡಿಂಗ್ ಟಾಪಿಕ್ ಕ್ಲಾಸ್ ಅಲ್ಲಿ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡ್ತಕ್ಕಂಥ ಟಾಪಿಕ್ಸ್ ಹೇಳ್ತು ಹೊರತು ನೀವು 100 ಅಂಕಗಳು ಬರ್ತಕ್ಕಂಥ ಟಾಪಿಕ್ಸ್ ನಾನು ಹೇಳಲ್ಲ. ಓಕೆ, ಅದು ಹೈಲಿ ಇಂಪಾಸಿಬಲ್. ಓಕೆ, ಆಯಿಲ್ ಸ್ಪ್ರೆಡ್ಸ್ ಓವರ್ ದಿ ಸರ್ಫೇಸ್ ಆಫ್ ವಾಟರ್ ಬಿಕಾಸ್. ಎಸ್, ಇದು ನನ್ನ ಕ್ವಶನ್. ಈ ಕ್ವಶನ್ ನಂದು. ಈ ಕ್ವಶನ್, ಇಂಥ ಕ್ವಶನ್ ಆರಾಮ್ ಮಾಡ್ಬೇಕು ಸರ್. ಸರ್ಫೇಸ್ ಟೆನ್ಷನ್ ಫಿಸಿಕ್ಸ್ ಅಲ್ಲಿ ಬರುತ್ತೆ, ಬಹಳ ಇಂಪಾರ್ಟೆಂಟ್.
ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಯುವರ್ ಫಿಸಿಕ್ಸ್. ಸರ್ ಇವತ್ತು ಬಹಳ ಜನ ಬರ್ತಾರೆ, ಸರ್ ನಾನು ಬುಕ್ಸ್ ಲಿಸ್ಟ್ ಹೇಳಿ ಸರ್, ಬುಕ್ ಲಿಸ್ಟ್ ಹೇಳಿ. ಹೇಳ್ತೀನಿ, ಬುಕ್ ಲಿಸ್ಟ್ ಹೇಳಕ್ ನಾನೇ ಬೇಕಾ? ಬುಕ್ ಲಿಸ್ಟ್ ಹೇಳಕ್ ಸಾವಿರಾರು ಜನ ಇದ್ದಾರೆ ಆಲ್ರೆಡಿ. ವೆಬ್ಸೈಟ್ ಅಲ್ಲಿ ಹೋಗ್ರಿ, ಇನ್ಸ್ಟಿಟ್ಯೂಷನ್ ಫೋನ್ ಮಾಡ್ರಿ, ನಿಮ್ಗೆ ಕಳಿಸ್ತಾರೆ, ಅವರೇ ಕಳಿಸ್ತಾರೆ. ಸೀನಿಯರ್ ಕೇಳ್ಕೊಡಿ ಸರ್. ಸರ್ ಇಫ್ ಐ ಸೇ ಫಾರ್ ಎಕ್ಸಾಂಪಲ್ ಯು ಟೇಕ್ ದಿಸ್ ಬುಕ್ ಅಂತ ಹೇಳ್ತೀನಿ, ಅದ್ರಲ್ಲಿ ಏನ್ ಓದ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಕಸ ಮತ್ತು ರಸ ಎರಡು ಮಿಕ್ಸ್ ಆಗಿರ್ತಾವೆ. ನಾನು ಬರೆದ್ರು ಹಂಗೆ ಬರ್ಬೇಕಾಗುತ್ತೆ, ಯಾಕಂದ್ರೆ ಬುಕ್ ದಪ್ಪ ಆಗ್ಬೇಕಲ್ಲ ನನಗೆ. ಈಗ 40 ಪೇಜ್ ಬುಕ್ ಕೊಟ್ಟರೆ ಓದಲ್ಲ ಜನ. ಏನಕ್ಕೆ ಸರ್ ಇಷ್ಟು ಸಿಂಪಲ್ ಇರುತ್ತೆ? ಜನಕ್ಕೆ ಟಫ್ ಬೇಕು, ಟಫ್ ಇರಬೇಕು. ಓಕೆ ಸರ್, ಬುಕ್ಸ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಬುಕ್ಸ್ ತಗೊಂಡ್ಮೇಲೆ ಅದ್ರ ಒಳಗಡೆ ಯಾವ್ದನ್ನ ಬಿಡ್ಬೇಕನ್ನೋದು ಫಸ್ಟ್ ಇಂಪಾರ್ಟೆಂಟ್. ಯಾವ್ದನ್ನ ಓದ್ಬೇಕನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ್ದನ್ನ ಬಿಡಬೇಕು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಯಾವ್ದನ್ನ ಬಿಡಬೇಕು ಅಂತಕ್ಕಂತಹ ಕೆಲಸವನ್ನ ನಾನ್ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಯಾವ್ದನ್ನ ಬಿಡ್ಬೇಕಂತಕ್ಕಂಥದ್ದು ಆ ಈಲ್ಡಿಂಗ್ ಟಾಪಿಕ್ ಅಲ್ಲಿ ನೀವಾಗೆ ತಿಳ್ಕೊಳಕ್ಕಾಗುತ್ತಲ್ಲ, ತಿಳ್ಕೊಳ್ಳಿ, ತಪ್ಪೇನಿಲ್ಲ. ಸ್ವಂತ ಪರಿಶ್ರಮದಿಂದ ನೋಡಿ, ಗುರುಗಳು ಇಲ್ಲದೇನೆ ಸಹ ಏಕಲವ್ಯ ಏನ್ ಮಾಡ್ದ, ಆ ಒಂದು ಪಾಂಡಿತ್ಯವನ್ನು ಸಾಧಿಸಿದ, ಆ ಒಂದು ಪ್ರವೀಣತೆಯನ್ನು ಪಡ್ಕೊಂಡ. ಏನು ತೊಂದರೆ ಇಲ್ಲ. ಓಕೆ, ಇಫ್ ಯು ಹ್ಯಾವ್ ದಟ್ ಮಚ್ ಆಫ್ ಕೆಪಾಸಿಟಿ, ವಿಲ್ ಪವರ್, ಎಸ್ ಯು ಕ್ಯಾನ್ ಡೂ. ಓಕೆ, ಎಸ್, ಇದು ಒಂದು ಅಂಶ. ಓಕೆ, ಆಯಿಲ್ ಹ್ಯಾಸ್ ಎ ಲೆಸ್ ಸರ್ಫೇಸ್ ಟೆನ್ಷನ್ ದನ್ ದಿ ವಾಟರ್. ಸೊ ನಮಗೆ ಇಲ್ಲಿ ಆನ್ಸರ್ಸ್ ಗಿಂತ ಸರ್ಫೇಸ್ ಟೆನ್ಷನ್ ಬಗ್ಗೆ ಆಲ್ರೆಡಿ ಸಾವಿರಾರು ಕ್ವಶನ್ಸ್ ಬಂದಿದ್ದಾವೆ. SSC, ಆಯಿಲ್ ಸ್ಪ್ರೆಡ್ಸ್ ಆನ್ ದಿ ಸರ್ಫೇಸ್ ಆಫ್ ವಾಟರ್ ಬಿಕಾಸ್ 2020. ಸರ್ ಜಸ್ಟ್ 5 years ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ನಾನು ನಿಮ್ಗೆ 20 ವರ್ಷ ನೋಡಿದ್ರೆ ಐ ಆಮ್ ಹ್ಯಾಪಿ. ನೀವು 20 ವರ್ಷದ ಕ್ವಶನ್ ಪೇಪರ್ಸ್ ಯಾರಾದ್ರೂ ನೀಟಾಗಿ ಡಿಕೋಡಿಂಗ್ ಮಾಡಿದ್ರೆ ನೀವು 100% ಹೇಳ್ತೀನಿ GML ಸೆಲೆಕ್ಷನ್ ಆಗ್ತಾರೆ, GML. ಬಟ್ ಮಾಡಲ್ಲ, ದಟ್ ಈಸ್ ದಿ ಪ್ರಾಬ್ಲಮ್. 2020 ಆಯಿಲ್ ಸರ್ಫೇಸ್. ಓಕೆ, ಸೊ ಸರ್ಫೇಸ್ ಟೆನ್ಷನ್ ಬಂದಿದೆ ಇಲ್ಲಿ ನೋಡಿ. ಸರ್ಫೇಸ್ ಟೆನ್ಷನ್ 2020 ಬಂದಿದೆ ಕ್ವಶನ್. ನೀವು 5 ವರ್ಷದ SSC ಕ್ವಶನ್ ಪೇಪರು, 5 ವರ್ಷದ NDA ಕ್ವಶನ್ ಪೇಪರು, 5 ವರ್ಷದ CAPF, CDS, ಸಿವಿಲ್ ಸರ್ವಿಸು, ಅಂದ್ರೆ ಸ್ವಲ್ಪ ನೆಟ್ ಕ್ವಶನ್ ಪೇಪರ್ ನೋಡ್ಕೊಂಡ್ರಿ. ನೆಟ್ ಅಲ್ಲಿ ಎಲ್ಲ ಕ್ವಶನ್ ಅಲ್ಲ, ಜಸ್ಟ್ ಪೊಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಎನ್ವೈರನ್ಮೆಂಟ್ ಸಾಧ್ಯವಾದ್ರೆ ಅದು ನೋಡ್ಕೊಂಡ್ಬಿಡಿ. ದಟ್ ಈಸ್ ಎನಫ್. ಇಟ್ ವಿಲ್ ಕವರ್ ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಎಕ್ಸಾಮಿನೇಷನ್. ಸಿಂಪಲ್ ಆಗಿದೆ, ಬಟ್ ಮಾಡೋದು ತುಂಬಾ ಕಷ್ಟ. ಎನಿಥಿಂಗ್ ವಿಚ್ ಇಸ್ ಸಿಂಪಲ್ ಇಸ್ ವೆರಿ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್. ಓಕೆ, ನೆಕ್ಸ್ಟ್, ದಿ ಸ್ಟೇಟ್ ಆಫ್ ಕರ್ನಾಟಕ ಲೈಸ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಸೆಸ್ಮಿಕ್ ಜೋನ್ಸ್? Zone 2 and 3. ಸರ್ ಜೋನ್ ಟೋಟಲ್ ನೋಡಿ. ಸೆಸ್ಮಿಕ್ ವಲ್ಕನಿಸಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೆಸ್ಮಿಕ್ ವೆರಿ ಇಂಪಾರ್ಟೆಂಟ್. ಸೆಸ್ಮಿಕ್ ಆಕ್ಟಿವಿಟಿ, ವಲ್ಕನಿಸಮ್. ನನ್ನ ಜಿಯೋಗ್ರಫಿ HUT ಕ್ಲಾಸ್ ಅಲ್ಲಿ ಇದನ್ನ ಹೋಮ್ ವರ್ಕ್ ಮಾಡಿಸಿದ್ದೀನಿ. ಇದು ಬಹಳ ಇಂಪಾರ್ಟೆಂಟ್. ವಲ್ಕನಿಸಮ್ ಇಸ್ ಇಂಪಾರ್ಟೆಂಟ್. ಅರ್ಥಕ್ವೇಕ್ಸ್ ಇಸ್ ಇಂಪಾರ್ಟೆಂಟ್. ತದನಂತರ ಲ್ಯಾಂಡ್ ಫಾರ್ಮ್ಸ್ ಇಸ್ ಇಂಪಾರ್ಟೆಂಟ್. ಓಲ್ಡ್ ಮೌಂಟೇನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಡಿಕೆ ಪರ್ವತಗಳು ಬಹಳ ಇಂಪಾರ್ಟೆಂಟ್. See, in mountains, black mountains are there, fold mountains are there, then lava mountains are there, volcanic mountains are there. Among these mountains, fold mountains are very very important. You have to buy those things. So in this way, I am going to helpful for your preparation. Ultimately, you have to run. Okay. So total 5 ಎಷ್ಟು 4 ಇದಾವೆ. 5ನೇದು ತುಂಬಾ ಅತ್ಯಂತ ಸಿವಿಯರ್ ಸೆಸ್ಮಿಕ್ ಝೋನ್. ನಮ್ದು ಮಾಡರೇಟ್ ಇದೆ, 2 and 3 ಇದೆ. ಇದು NCERT ಅಲ್ಲಿ ಕೊಟ್ಟಿದ್ದಾರೆ. ಇದೊಂದು ಡೈಲಾಗ್ NCERT ಅಲ್ಲಿ ಕೊಟ್ಟಿದ್ದಾರೆ. NCERT ಅಲ್ಲಿ ಎಲ್ಲವೂ ಕೊಟ್ಟಿದ್ದಾರೆ. ಸ್ಟೇಟ್ ಬುಕ್ಸ್ ಅಲ್ಲಿ ಎಲ್ಲವೂ ಕೊಟ್ಟಿದ್ದಾರೆ. ಕರೆಂಟ್ ಅಫೇರ್ಸ್ ಅಲ್ಲಿ ಎಲ್ಲವೂ ಇದೆ. ಮತ್ತೆ ಹೇಗೆ ಓದಕ್ಕಾಗುತ್ತೆ? ಯಾಕೆ ಕ್ಲಿಯರ್ ಆಗ್ತಿಲ್ಲ ಅಂತಂದ್ರೆ, ನಾವು ಹ್ಯೂಮನ್ ಬೀಯಿಂಗ್ಸ್, ನಮ್ಮ ಕಾನ್ಸಂಟ್ರೇಷನ್ ಚಿಕ್ಕದಿರುತ್ತೆ. ಆ ಚಿಕ್ಕ ಕಾನ್ಸಂಟ್ರೇಷನ್ ಅಲ್ಲೇ ಓದಬೇಕು. ಆ ಚಿಕ್ಕ ಕಾನ್ಸಂಟ್ರೇಷನ್ ನಾವು ಯೂಸ್ ಮಾಡ್ಕೋಬೇಕು. ನೀವು ಎಕ್ಸಾಮ್ ಅಲ್ಲಿ ಹೇಳ್ಬೋದು, ಸರ್ NCERT ಅಲ್ಲಿ ಬಂತು, ಇದರಲ್ಲಿ ಬಂತು, ಅದರಲ್ಲಿ ಬಂತು. ನೋ, ಹೌ ಕಮ್? ನೀವು ಎಲ್ಲ ಕರೆಂಟ್ ಅಫೇರ್ಸ್ ಹುಡುಕೊಡ್ತೀನಿ ಗೂಗಲ್ ಅಲ್ಲಿ. We are not a Google, we are a human being. Okay, so NCERT ಅಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅರ್ಥಕ್ವೇಕ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅರ್ಥಕ್ವೇಕ್ಸ್ ಬಗ್ಗೆ, ಭೂಕಂಪದ ಬಗ್ಗೆ ನೀವು ಗೂಗಲ್ ಆದ್ರೂ ಮಾಡಿ, ವಿಕಿಪೀಡಿಯಾ ಆದ್ರೂ ಮಾಡಿ, ಅಥವಾ MS in ಜಿಯೋಗ್ರಫಿ ಆದ್ರೂ ಮಾಡಿ. I don't bother. I bother whether you have covered earthquake topic in a 360-degree angle. That is enough. 360-degree angle ಓದ್ಕೊಂಡ್ರೆ ನೀವು NCERT ಓದೋ ಅವಶ್ಯಕತೆ ಇಲ್ಲ, DSCERT ಓದೋ ಅವಶ್ಯಕತೆ ಇಲ್ಲ, ಆ ತರ ಬುಕ್ಸ್ ಓದೋ ಅವಶ್ಯಕತೆ ಇದೆ. ಯಾಕಂದ್ರೆ ನಿಮ್ಗಿರೋದು ಕಂಟೆಂಟ್. ಅದು ಎಲ್ಲಿಂದ ಬರುತ್ತೆ ಇಂಪಾರ್ಟೆಂಟ್ ಅಲ್ಲ, ನಿಮ್ ತಲೆಯಲ್ಲಿ ಇದೆಯಾ ಅರ್ಥಕ್ವೇಕ್ಸ್ ಬಗ್ಗೆ? ಎಸ್, P waves, S waves ಮೋಸ್ಟ್ ಇಂಪಾರ್ಟೆಂಟ್. ನೀವು ಬನ್ನಿ HUT ಟಾಪಿಕ್ ಅಲ್ಲಿ ಅರ್ಥಕ್ವೇಕ್ಸ್ ಬಗ್ಗೆ ನಾನು ಹೋಮ್ ವರ್ಕ್ ಮಾಡಿಸಿದ್ದೀನಿ ಆಲ್ರೆಡಿ. ಓಕೆನಾ? ಆಲ್ರೆಡಿ ಕ್ವಶನ್ ಬಂದಿದೆ. SSC, ಇಂಡಿಯಾ ಇಸ್ ಡಿವೈಡೆಡ್ ಇಂಟು ಹೌ ಮೆನಿ ಅರ್ಥಕ್ವೇಕ್ ಜೋನ್ಸ್, ಸೆಸ್ಮಿಕ್ ಜೋನ್ಸ್. ಓಕೆ, ಸೊ ಇಲ್ಲಿ ನಮ್ಗೆಲ್ಲ ಕೊಟ್ಟಿದ್ದಾರೆ ನೋಡಿಪ್ಪ. ಟೆಕ್ಸ್ಟ್ ಬುಕ್ ವೆಬ್ಸೈಟ್ ಅಂತ ಇದೆ, ಚೆನ್ನಾಗಿದೆ ವೆಬ್ಸೈಟ್. ಗೋ ಅಂಡ್ ರೀಡ್ ಇಟ್. ಎಲ್ಲವನ್ನ ಓದಿ ಮುಪ್ಪಾಗಬೇಡಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಬನ್ನಿ. ಓಕೆ, ಇದು ಟೆಕ್ಸ್ಟ್ ಬುಕ್ ಇಂದ ತಕೊಂಡ್ ಬಂದಿರೋದು. ಓಕೆ,
ಸೊ ಇದನ್ನು ಆ ಡಯಾಗ್ರಾಮ್ ಕೊಟ್ಟಿರೋದು ಅವರೇ, ಯಾರು ಟೆಕ್ಸ್ಟ್ ಬುಕ್ ಅವರು. ಓಕೆ, ನೆಕ್ಸ್ಟ್, ವಿಚ್ ಸ್ಟೇಟ್ ರೀಸೆಂಟ್ಲಿ ಹೋಸ್ಟೆಡ್ ಔಟ್ಲುಕ್ ಪ್ಲಾನೆಟ್ ಸಸ್ಟೈನಬಿಲಿಟಿ ಸಮಿಟ್ ಅಂಡ್ ಅವಾರ್ಡ್ಸ್ 2024? ರೀಸೆಂಟ್ಲಿ ಹೋಸ್ಟೆಡ್ ಯಾವ ಒಂದು ರಾಜ್ಯ ಏನ್ ಮಾಡಿದೆ? ಇತ್ತೀಚೆಗೆ ಔಟ್ಲುಕ್ ಪ್ಲಾನೆಟ್ ಸಸ್ಟೈನಬಿಲಿಟಿ ಸಮಿಟ್ ಅಂಡ್ ಅವಾರ್ಡ್ಸ್ 2024 ಅನ್ನು ಏರ್ಪಡಿಸಿತು. ಓಕೆ, ಕರೆಂಟ್ ಅಫೇರ್ಸ್ ಗ್ಯಾಂಗ್, ನಿಮ್ಮ ಜೀವನವನ್ನ ಕರೆಂಟ್ ಅಫೇರ್ಸ್ ಎಲ್ಲ ಕಳೆದು ಹೋಗ್ಕೊಂಡವರು ಇದನ್ನ ಆನ್ಸರ್ ಮಾಡಕ್ಕಾಗತ್ತಾ? ಆಗಲ್ಲ, ಸಾಧ್ಯವಿಲ್ಲ. ಅಗೇನ್ ನೀವು ಆನ್ಸರ್ ಮಾಡಿದ್ರೆ 0.1% ಅಲ್ಲಿ 0.01% ಅಲ್ಲಿ ಇದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಸೊ ನೀವು ಕರೆಂಟ್ ಅಫೇರ್ಸ್ ಡೈಲಿ 2 ಅವರ್ಸ್ ಕೊಟ್ಟು ಇದನ್ನ ಮಾಡಕ್ಕಾಗಿಲ್ಲ ಅಂತಂದ್ರೆ ನಿಮ್ಮ 2 ಅವರ್ಸ್ ವೇಸ್ಟ್ ಅಂತ ಭಾವಿಸ್ತೀನಿ ನಾನು. ಓಕೆ, ಅದೇ 2 ಅವರ್ಸ್ ಬನ್ನಿ ನಮ್ಮ HYT ಟಾಪಿಕ್ಸ್ ಮಾಡ್ಕೊಳ್ಳಿ. ನಮ್ಮ HYT ಅಲ್ಲ, ಅದು ಎಲ್ಲರೂ HYT, ಯಾಕಂದ್ರೆ ಅದು ಎಕ್ಸಾಮ್ಸಿಗೆ ಬರುತ್ತೆ. ಸೊ ಸರ್ಕಾರಿ ಎಕ್ಸಾಮ್ಸ್ ಇಲ್ಲ. ಅಂಡ್ ಸರ್, ಡೋಂಟ್ ಮಿಸ್ PIB, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ. ನಾನು ಐ ಆಮ್ ನಾಟ್ ಪುಟ್ಟಿಂಗ್ ಒನ್ ಮೋರ್ ಬರ್ಡನ್. ಮತ್ತೆ ಆಲ್ರೆಡಿ ಪೇಪರ್ ಓದ್ತಿದ್ರೆ, ಹಿಂದೂ ಓದ್ತಿದ್ರೆ, ಅದು ಓದ್ತಿದ್ರೆ. PIB ಮ್ಯಾಕ್ಸಿಮಮ್ ಕ್ವಶನ್ಸ್ PIB ಇರುತ್ತೆ, ಗಮನ ಹರಿಸಿ. ಬಟ್ ಐ ಆಮ್ ನಾಟ್ ಕಂಪೆಲಿಂಗ್ ಯು ಟು ರೀಡ್. ಕಂಪಲ್ಸರಿ ಓದ್ಬೇಕಂತಿಲ್ಲ. ಯಾವಾಗಾದ್ರೂ ಟೈಮ್ ಸಿಕ್ಕಿದೆ ಅಂದ್ರೆ PIB ಕಂಪೈಲೇಷನ್ಸ್ ಓದ್ಕೊಳ್ಳಿ. ಓಕೆನಾ? ಯಾಕಂದ್ರೆ ಇದು ಗವರ್ನಮೆಂಟ್ ಅಂಡ್ ಅಥೆಂಟಿಕ್ ರಿಸೋರ್ಸಸ್. ಆನ್ಸರ್ ಇಸ್ ಗೋವಾ, ಬಟ್ ವೆರಿ ಡಿಫಿಕಲ್ಟ್. ಅಗೇನ್ GK ಟುಡೇ ಇಂದಾನೆ ಇದು ಕಾಪಿ ಆಗಿದೆ. GK ಟುಡೇ ಇಂದಾನೆ ಸೇಮ್ ಎಲ್ಲೆಲ್ಲಿ ಫುಲ್ ಸ್ಟಾಪ್ ಇಡ್ಬೇಕು ಅಲ್ಲಿ ಇಟ್ಟಿರ್ತಾರೆ ನೋಡಿ. 2024 ಆದ್ಮೇಲೆ ಈ ಒಂದು ಸಿಂಗಲ್ ಯೂನಿಟೆಡ್ ಕಮ್ಮ ಬಂದಿದೆ. ಅವರು ಸಹ ಹಿಂಗೆ ಮಾಡಿದ್ದಾರೆ GK ಟುಡೇ ಅಲ್ಲಿ ನೋಡಿ. 2024 ಸಿಂಗಲ್ ಯೂನಿಟೆಡ್ ಕಮ್ಮ ಸೇಮ್ ಕಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ GK ಟುಡೇ ಇಂದ. ಬಟ್ ಅಗೇನ್ ಇಟ್ ಇಸ್ ನಾಟ್ ಈಸಿ ಕ್ವಶನ್, ಇಟ್ ಇಸ್ ಎ ಟಫ್ ಕ್ವಶನ್. ಓಕೆ, ಇಟ್ ಇಸ್ ಎ ಟಫ್ ಕ್ವಶನ್. GK ಟುಡೇ ಇರತಕ್ಕಂಥದ್ದು ಎಲ್ಲವನ್ನೂ ಓದಕ್ ಆಗಲ್ಲ. ಓಕೆ, ಎಲ್ಲವನ್ನೂ ಓದಕ್ ಆಗಲ್ಲ. ಫೈನ್. ನೆಕ್ಸ್ಟ್, ನ್ಯೂ ಎಜುಕೇಶನ್ ಪಾಲಿಸಿ. ಓಕೆ, ನ್ಯೂ ಎಜುಕೇಶನ್ ಪಾಲಿಸಿ. ಸೊ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಎಜುಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಜುಕೇಶನ್, ಹೆಲ್ತ್, ಸ್ಯಾನಿಟೇಷನ್, ಶೌಚಾಲಯ, ಕುಡಿಯುವ ನೀರು, ಗ್ರಾಮೀಣ ಅಭಿವೃದ್ಧಿ, ಕೃಷಿ, ಇದಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಓದ್ಕೊಳ್ಳಿ. 200% ನಿಮ್ಮ ಎಕ್ಸಾಮ್ಸಿಗೆ ಬರುತ್ತೆ. ಸ್ಟೇಟ್ ಎಜುಕೇಶನ್ ಪಾಲಿಸಿ ನೋಡಿ. ಫೈನಾನ್ಸ್ ಕಮಿಷನ್, ಆಲ್ರೆಡಿ 2ನೇ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಇದು 5ನೇ ಹಣಕಾಸು ಆಯೋಗದ್ದು ಒಂದೇ ಕ್ವಶನ್ ಪೇಪರ್ ಅಲ್ಲಿ 2 ಬೇರೆ ರಿಪೀಟ್ ಆಗ್ತಿದೆ. ನೋಡಿ ಹೇಗಿದೆ ಸರ್. ಬೇರೆ ಕ್ವಶನ್ಸ್ ಇಲ್ಲ ಅವ್ರಿಗೆ ಕೇಳಕ್ಕೆ, ಇದಾವೆ 100 ಇದಾವೆ, ಬಟ್ ಅವ್ರು ಕೇಳಲ್ಲ. ಅವ್ರಿಗೆ ತಮಗೆ ಏನ್ ಬೇಕು ಅದನ್ನೇ ಕೇಳ್ತಾರೆ. ಅವ್ರಿಗೆ ಆಲ್ರೆಡಿ ಒಂದು ಚೌಕಟ್ಟಿದೆ. ಕ್ವಶನ್ ಪೇಪರ್ ಸೆಟ್ ಮಾಡೋರಿಗೆ ಒಂದು ಚೌಕಟ್ಟಿದೆ. ಆ ಚೌಕಟ್ಟಲ್ಲೇ ಕೇಳ್ಕೊಂಡು ಹೋಗ್ತಾರೆ. ನಮ್ಮ ಅಪ್ಪನ ಕಾಲಕ್ಕೂ ಅವನ್ನೇ ಕೇಳ್ತಾರೆ, ನಮ್ಮ ಕಾಲಕ್ಕೂ ಅದನ್ನ ಕೇಳ್ತಾರೆ, ನಮ್ಮ ಮಕ್ಕಳ ಕಾಲಕ್ಕೂ ಅದನ್ನೇ ಕೇಳ್ತಾರೆ. ಸಿಂಪಲ್, ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಬಟ್ ಪ್ರಾಬ್ಲಮ್ ಇಸ್, ಯಾರು ಎಕ್ಸಾಮ್ ಪ್ರಿಪೇರ್ ಆಗ್ತಿದಲ್ಲ ಅವ್ರು ಹೊಸಬ್ರು. ಕ್ವಶನ್ ಪೇಪರ್ ಸೆಟ್ ಮಾಡೋರು ಕ್ವಶನ್ ಪೇಪರ್ ಹಳೇದು, KPSC ಹಳೇದು, KPSC ಹೋಗೋರು ಹಳಬ್ರು, ಕ್ವಶನ್ ಪೇಪರ್ ಹಳೇದು ಎಲ್ಲವೂ. ಬಟ್ ಹೊಸಬ್ರು ನಾವಾಗಿದ್ದೀವಿ ನೋಡಿ. ಇದು ಒಂದೇ ಕ್ವಶನ್ ಬೇರೆ 2 ರಿಪೀಟ್ ಆಗಿದೆ. ಓಕೆ ಸರ್, ಪೆನ್ಷನ್ ಸ್ಕೀಮ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಅಟಲ್ ಪೆನ್ಷನ್ ಸ್ಕೀಮ್ ಬಂದಿದೆ ಎಕ್ಸಾಮ್ಸ್ಗೆ. UPSC ಸಿವಿಲ್ ಸರ್ವಿಸ್ ಅಲ್ಲಿ ಬಂದಿದೆ ಕ್ವಶನ್ಸ್. ಪೆನ್ಷನ್ ಸ್ಕೀಮ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ಸ್. ಓಕೆನಾ? ವಲ್ನರಬಲ್ ಸೆಕ್ಷನ್ಸ್ ಬಗ್ಗೆ ಮಾತಾಡ್ತೀವಿ. ಫೈನ್. ನೆಕ್ಸ್ಟ್, I have told you ಗ್ರಾಮ ಸಭಾ 243 ಇಂಪಾರ್ಟೆಂಟ್, ನೋ ಡೌಟ್ ಇನ್ ದಟ್. ಇದನ್ನ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಇದನ್ನ ಮಾತ್ರ ಮಿಸ್ ಮಾಡಂಗಿಲ್ಲ. ನಂತರದಲ್ಲಿ ಅಕಾರ್ಡಿಂಗ್ ಟು ದಿ ಆರ್ಟಿಕಲ್ 61, ಇದು ಅಲ್ಲಿಂದನೇ ಬಂದಿದೆ. ಫೈನ್. ಸೊ ಇದು ಇಂದಿನ ಒಂದು ತರಗತಿಯ ಇಂಪಾರ್ಟೆಂಟ್ ಥಿಂಗ್ಸ್ಗಳು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ I will come up with the rest of the questions. So this is how you have to make a preparation, and we will come up with RTO, communication paper, computer with POQs ಎಲ್ಲಿಂದ ಬಂದಿವೆ ಅಂತೇಳಿ ವಿತ್ ಎವಿಡೆನ್ಸ್ ಸಮೇತ ನಿಮ್ಮ ಮುಂದೆ ತರಿಸ್ತೀವಿ. ಅಲ್ಲಿವರೆಗೂ ನಮಸ್ಕಾರ.